ಹೆಲೋ ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಒಂದು ಸಣ್ಣ ವಿಷಯದ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಾವು ದಿನ ಎಷ್ಟೊಂದು ಕೆಲಸ ಮಾಡ್ತೀವಿ, ಫೋನ್ ನೋಡ್ತೀವಿ, ಕಾರ್ ಡ್ರೈವ್ ಮಾಡ್ತೀವಿ, ಹೊಸ ಹೊಸ ವಿಷಯಗಳನ್ನ ಕಲಿತೀವಿ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯವಾಗುತ್ತೆ? ಇದೆಲ್ಲದಕ್ಕೂ ಕಾರಣ ನಮ್ಮ ಬಾಡಿಲಿರೋ ಆ ಒಂದು ಸಣ್ಣ ಪಾರ್ಟ್, ಅದೇ ನಮ್ಮ ಮೆದುಳು. ನೀವು ನಂಬಲ್ಲ, ಈ ಮೆದುಳು ಇದೆಯಲ್ಲ, ಇದು ಈ ಇಡೀ ಯೂನಿವರ್ಸ್ನಲ್ಲೇ ಅತ್ಯಂತ ರಹಸ್ಯವಾದ ಮತ್ತು ಪವರ್ಫುಲ್ ಆದ ವಸ್ತು ಅಂತೆ. ಸೈನ್ಸ್ ಇದನ್ನ ಮೋಸ್ಟ್ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ಅಂತ ಕರೆಯುತ್ತೆ. ಯಾಕೆ ಅಂತ ಇವತ್ತು ಡೀಟೇಲ್ ಆಗಿ ನೋಡೋಣ. ನೋಡಿ ಬಾಸ್, ಮೊದಲನೇದಾಗಿ ಇದರ ಸ್ಪೀಡ್ ಬಗ್ಗೆ ಮಾತಾಡೋಣ. ನಮ್ಮ ಮೆದುಳಿನಲ್ಲಿ ಸುಮಾರು 86 ಬಿಲಿಯನ್ ನ್ಯೂರಾನ್ಗಳಿರ್ತವೆ. ಇವುಗಳ ನಡುವೆ ಮೆಸೇಜ್ ಪಾಸ್ ಆಗೋ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ ಗಂಟೆಗೆ ಸುಮಾರು 250 ಮೈಲಿಗಳಷ್ಟು. ಅಂದ್ರೆ ನೀವು ಕಣ್ಣು ಮಿಟ್ಕಿಸೋದ್ರೊಳಗೆ ಲಕ್ಷಾಂತರ ಇನ್ಫಾರ್ಮೇಷನ್ ಪ್ರಾಸೆಸ್ ಆಗಿರುತ್ತೆ. ರಿಯಲಿ ಅಮೇಝಿಂಗ್ ಅಲ್ವಾ? ಆಮೇಲೆ ಇದರ ಸ್ಟೋರೇಜ್ ಕೆಪಾಸಿಟಿ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸೈಂಟಿಸ್ಟ್ ಪ್ರಕಾರ ನಮ್ಮ ಮೆದುಳು ಸುಮಾರು 2.5 ಪೆಟಾಬೈಟ್ಸ್ ಡೇಟಾನ ಹಿಡಿದಿಟ್ಕೊಬಹುದು. ಅಂದ್ರೆ ಇದು ಮಿನಿಮಮ್ 30 ಲಕ್ಷ ಗಂಟೆಗಳ ವಿಡಿಯೋ ಸ್ಟೋರ್ ಮಾಡಕ್ಕೆ ಸಮ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಹುಟ್ಟಿದಾಗಿನಿಂದ ಸಾಯೋವರೆಗೂ ಪ್ರತಿ ಸೆಕೆಂಡ್ ವಿಡಿಯೋ ಮಾಡಿದ್ರೂ ಮೆದುಳು ಫುಲ್ ಆಗೋದೇ ಇಲ್ಲ. ಅಷ್ಟೊಂದು ಸ್ಪೇಸ್ ಅಲ್ಲಿದೆ. ಇನ್ನೊಂದು ಕ್ರೇಜಿ ವಿಷಯ ಅಂದ್ರೆ ಎನರ್ಜಿ. ನಮ್ಮ ಮೆದುಳು ಕೇವಲ 20 ವಾಟ್ ಅಷ್ಟು ಪವರ್ ಬಳಸುತ್ತೆ. ಅಂದ್ರೆ ಒಂದು ಸಣ್ಣ ಡಿಮ್ ಲೈಟ್ ಬಲ್ಬ್ ಉರಿಯಕ್ಕೆ ಬೇಕಾಗುವಷ್ಟು ಕರೆಂಟ್ ಅಷ್ಟೇ. ಆದ್ರೆ ಅಷ್ಟೇ ಕರೆಂಟಿಂದ ಇದು ಮಾಡೋ ಕೆಲಸ ನೋಡಿದ್ರೆ ದೊಡ್ಡ ದೊಡ್ಡ ಸೂಪರ್ ಕಂಪ್ಯೂಟರ್ ಕೂಡ ಫೇಲ್ ಆಗ್ತವೆ. ಆಮೇಲೆ ನಮ್ಗೆ ನೋವಾದಾಗ ಮೆದುಳಿಗೆ ನೋವಾಗುತ್ತಾ? ಇಲ್ಲ. ಮೆದುಳಿಗೆ ತನ್ನದೇ ಆದ ನೋವಿನ ರಿಸೆಪ್ಟರ್ಗಳಿಲ್ಲ. ಅದಕ್ಕೆ ಡಾಕ್ಟರ್ಸ್ ಬ್ರೈನ್ ಸರ್ಜರಿ ಮಾಡುವಾಗ ಪೇಷಂಟ್ ಜೊತೆ ಮಾತಾಡ್ತಾ ಇರಕ್ಕೆ ಸಾಧ್ಯ. ನಿಮ್ಗೆ ಗೊತ್ತಿರೋ ಹಾಗೆ ನಮಗೆ ಕನಸುಗಳು ಬೀಳ್ತವೆ ಅಲ್ವಾ? ನಿದ್ದೆ ಮಾಡುವಾಗ್ಲೂ ನಮ್ಮ ಮೆದುಳು ಅತಿ ಹೆಚ್ಚು ಕೆಲಸ ಮಾಡುತ್ತೆ. ನಮ್ಮ ದಿನದ ನೆನಪುಗಳನ್ನು ಸೇವ್ ಮಾಡೋದು, ಅನ್ವಾಂಟೆಡ್ ವಿಷಯಗಳನ್ನು ಡಿಲೀಟ್ ಮಾಡೋದು ಎಲ್ಲವೂ ಆವಾಗ್ಲೇ ನಡೆಯೋದು. ನೀವು ಮನುಷ್ಯನ ಮೆದುಳನ್ನ ಒಂದು ಮ್ಯಾಜಿಕ್ ಬಾಕ್ಸ್ ಅನ್ಕೊಬಹುದು. ಪ್ರತಿಯೊಂದು ಸೆಕೆಂಡಲ್ಲಿ ಇದು ಸಾವಿರಾರು ಕೆಮಿಕಲ್ ರಿಯಾಕ್ಷನ್ ಮಾಡುತ್ತೆ. ನಮಗೆ ಸಿಟ್ಟು ಬರೋದು, ಪ್ರೀತಿಯಾಗೋದು ಅಥವಾ ಬೇಸರ ಆಗೋದು ಎಲ್ಲವೂ ಈ ಕೆಮಿಕಲ್ ಆಟನೇ. ವಿಜ್ಞಾನ ಬೆಳೆದ ಹಾಗೆ ನಾವು ಮೆದುಳಿನ ಬಗ್ಗೆ ಹೊಸ ವಿಷಯಗಳನ್ನು ತಿಳಿತಾನೇ ಇದ್ದೀವಿ. ಆದರೆ ಈಗಲೂ ನಮಗೆ ಗೊತ್ತಿರೋದು ಕೇವಲ 10% ಅಷ್ಟೇ ಅನ್ಸುತ್ತೆ. ಇನ್ನುಳಿದ 90% ರಹಸ್ಯ ಹಾಗೇ ಇದೆ. ನಿಜಕ್ಕೂ ನಮ್ಮ ದೇಹದೊಳಗಿರೋ ಈ ಇಂಜಿನ್ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥ ವಿಸ್ಮಯಕಾರಿ ವಿಷಯಗಳನ್ನು ಇನ್ನೂ ಹೆಚ್ಚು ತಿಳಿಯೋಣ.